ಸರ್ಕಾರಿ ಸ್ಥಳಗಳಲ್ಲಿ ಆರ್ಎಸ್ಎಸ್ ಚಟುವಟಿಕೆಗಳಿಗೆ ಕಡಿವಾಣ ಹಾಕಬೇಕು ಅನ್ನುವಂತಹ ಸರ್ಕಾರದ ನಿರ್ಧಾರ ಇತ್ತಲ್ಲ, ಈ ನಿರ್ಧಾರದ ಬೆನ್ನಲ್ಲೇ ಯತ್ನಾಳ್ ಅವರೀಗ ಆಕ್ಟಿವ್ ಆಗಿದ್ದಾರೆ. ಮತ್ತೊಂದು ಬೇಡಿಕೆ ಯತ್ನಾಳ್ ಇಟ್ಟಿದ್ದಾರೆ ಸಿಎಂ ಬಳಿ. ಏನಂದ್ರೆ, ಸಾರ್ವಜನಿಕ ಸ್ಥಳಗಳಲ್ಲಿ ಆರ್ಎಸ್ಎಸ್ ಚಟುವಟಿಕೆಗೆ ನಿರ್ಬಂಧ, ಫೈನ್. ಅದೇ ರೀತಿ ಸಾರ್ವಜನಿಕ ಸ್ಥಳಗಳಲ್ಲಿ ನಮಾಜ್ಗೂ ಅವಕಾಶ ಕೊಡಬಾರ್ದು ನೀವು ದಯವಿಟ್ಟು ಅಂತ ಪತ್ರ ಬರೆದಿದ್ದಾರೆ. ಅನುಮತಿ ಇಲ್ಲದೆ ರಸ್ತೆಗಳಲ್ಲಿ ನಮಾಜ್ ಮಾಡದಂತೆ ನಿರ್ಬಂಧ ಹೇರಬೇಕು, ಜಿಲ್ಲಾಧಿಕಾರಿಗಳು ಪೊಲೀಸ್ ಆಯುಕ್ತರಿಗೆ ನಿರ್ದೇಶನ ಕೊಡಬೇಕು ಅಂತ ಯತ್ನಾಳ್ ಅವರು ಈಗ ಸಿಎಂ ಸಿದ್ದರಾಮಯ್ಯ ಅವರಿಗೆ ಪತ್ರವನ್ನು ಬರೆದಿದ್ದಾರೆ. ಇಂತಹ ಚಟುವಟಿಕೆಗಳಿಂದ ವಾಹನ ಸಂಚಾರಕ್ಕೆ ಸಮಸ್ಯೆ ಆಗುತ್ತೆ, ಸಾರ್ವಜನಿಕರ ಓಡಾಟಕ್ಕೆ ಸಮಸ್ಯೆ ಆಗುತ್ತೆ ಅಂತ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇದು ಸಂವಿಧಾನದ 19 ಹಾಗೂ 21ನೇ ವಿಧಿ ಪ್ರಕಾರ ಹಕ್ಕುಗಳ ಉಲ್ಲಂಘನೆಯಾಗುತ್ತೆ. ನಾಗರಿಕರ ಮುಕ್ತ ಸಂಚಾರಕ್ಕೆ ಮೂಲಭೂತ ಹಕ್ಕುಗಳ ನೇರ ಉಲ್ಲಂಘನೆ ಆದಂಗಾಗುತ್ತೆ. ಸಿಎಂಗೆ ಈ ರೀತಿಯಾಗಿ ಇದೀಗ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಪತ್ರವನ್ನ ಬರೆದಿದ್ದಾರೆ, ಮನವಿ ಮಾಡ್ಕೊಂಡಿದ್ದಾರೆ. ಸಿದ್ದರಾಮಯ್ಯ ಅದಕ್ಕೆ ಹೆಂಗೆ ರೆಸ್ಪಾಂಡ್ ಮಾಡ್ತಾರೆ? ಪ್ರಿಯಾಂಕ್ ಖರ್ಗೆ ಅವರ ಪತ್ರದ ರೀತಿಯಲ್ಲೇ ಇದನ್ನು ಗಂಭೀರವಾಗಿ ಪರಿಗಣನೆಗೆ ತಗೊಳ್ತಾರಾ ಅಥವಾ ಇಗ್ನೋರ್ ಮಾಡ್ತಾರಾ ಅಥವಾ ಇದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತಾರ? ಇದು ಮೂರಲ್ಲಿ ಯಾವ್ದಾದ್ರು ಒಂದಾಗಬೇಕು. ಒಂದು, ಪ್ರಿಯಾಂಕ್ ಖರ್ಗೆ ಅವರು ಪತ್ರ ಬರಿತಾ ಇದ್ದಂತೆ ಇಮಿಡಿಯೇಟ್ ಆಕ್ಷನ್ ಆಯಿತು, ಕ್ಯಾಬಿನೆಟ್ ನಲ್ಲಿ ಮೀಟಿಂಗ್ ಆಯಿತು. ಸೊ RSS ಅಂತ ಹೆಸರು ಹೇಳದೆ ಪರೋಕ್ಷವಾಗಿ RSS ಚಟುವಟಿಕೆಗಳಿಗೆ ಗೌರ್ಮೆಂಟ್ ಜಾಗಗಳಲ್ಲಿ ಒಂದು ಅವಕಾಶ ಕೊಡಬಾರ್ದು ಅಂತ ಆಲ್ರೆಡಿ ರೂಲ್ಸ್ ತಂದೇ ಬಿಟ್ರು. ಯಾವುದೇ ಖಾಸಗಿ ಸಂಘಟನೆಗಳು ಅಂತಂದ್ರು ಅಲ್ಲಿಗೆ RSS ಕೂಡ ಸೇರ್ಕೊಳ್ಳುತ್ತೆ. ಒಂದು. ಎರಡನೇದೇನಪ್ಪ ಅಂತ ಹೇಳಿದ್ರೆ, ಗೌರ್ಮೆಂಟ್ ಆಫೀಸರ್ಸ್ಗಳು ಇಂತಹ ಸಂಘಟನೆಯ ಒಳಗೆ ಪಾಲ್ಗೊಳ್ಳುವ ಹಂಗಿಲ್ಲ, ನಿರ್ಬಂಧ ಅದು ಅಂತ ಹೇಳಿದ್ರು. ಇದಾಗ್ತಾ ಇದ್ದಂತೆ ಯತ್ನಾಳ್ ಅವರು ಆಕ್ಟಿವ್ ಆದ್ರು. ಏನಂತ? ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ಸಾರ್ವಜನಿಕರಿಗೆ ಸಮಸ್ಯೆ ಆಗ್ತಾ ಇದೆ, ಹಾಗಾಗಿ ಸಾರ್ವಜನಿಕ ಸ್ಥಳಗಳಲ್ಲಿ ನಮಾಜ್ಗೆ ಅವಕಾಶ ಕೊಡಬಾರ್ದು. ಟ್ರಾಫಿಕ್ಗೆ ಕಿರಿಕಿರಿ ಆಗುತ್ತೆ, ಓಡಾಡಕ್ಕೆ ಸಮಸ್ಯೆ ಆಗುತ್ತೆ, ಮಾನವ ಹಕ್ಕುಗಳ ಉಲ್ಲಂಘನೆ ಆಗುತ್ತೆ. ದಯವಿಟ್ಟು ಇದಕ್ಕೆ ನೀವು ನಿಗಾ ವಹಿಸಬೇಕು, ಪೊಲೀಸರ ಗಮನಕ್ಕೆ ತರಬೇಕು. ಹೀಗಂತ ಸರ್ಕಾರದ ನಿರ್ಧಾರದ ಬೆನ್ನಲ್ಲೇ RSSನ ಚಟುವಟಿಕೆಗೆ ಒಂದು ಕಂಟ್ರೋಲ್ ತರಬೇಕು ಅನ್ನೋ ನಿರ್ಧಾರದ ಬೆನ್ನಲ್ಲೇ ಯತ್ನಾಳ್ ಅವರು ಒಂದು ಹೊಸ ಬಾಂಬ್ ಸಿಡಿಸಿದ್ದಾರೆ. ಈಗ ಎಲ್ಲರ ಕುತೂಹಲ, ಸಿದ್ದರಾಮಯ್ಯ ಇದನ್ನ ಹೇಗೆ ರಿಯಾಕ್ಟ್ ಮಾಡ್ತಾರೆ, ಇದನ್ನ ಹೇಗೆ ರಿಸೀವ್ ಮಾಡ್ಕೊಳ್ತಾರೆ ಅಂತ. ಪ್ರಿಯಾಂಕ್ ಖರ್ಗೆ ಅವರ ಪತ್ರಕ್ಕೆ ಬಹಳ ತುರ್ತಾಗಿ ರೆಸ್ಪಾಂಡ್ ಮಾಡಿದ್ರು, ತುಂಬ ಸ್ಪೀಡಾಗಿ ಆ್ಯಕ್ಷನ್ ತಗೊಂಡ್ರು. ಇದು ಕೂಡ ಹಾಗೆ ಆಗುತ್ತಾ? ಉತ್ತರ ಸಿಗುತ್ತಾ ಅಥವಾ ನಿರ್ಲಕ್ಷ್ಯ ಮಾಡ್ತಾರಾ? ಗೊತ್ತಿಲ್ಲ. BJP ಸುಮ್ಮನೆ ಕೂತಿರ್ಬೋದು RSS ವಿಚಾರದಲ್ಲಿ, ಯತ್ನಾಳ್ ಸುಮ್ಮನೆ ಕೂತಿಲ್ಲ. ಯತ್ನಾಳ್ ಸಿಂಗಲ್ ಆದರೂ ಸಿಂಹದ ರೀತಿಯಲ್ಲಿ ಗರ್ಜಿಸ್ತಾ ಇದ್ದಾರೆ. ತಮ್ಮದೇ ಆದ ರೀತಿಯಲ್ಲಿ ಸೌಂಡನ್ನು ಆಗಾಗ ಮಾಡ್ತಲೇ ಇರ್ತಾರೆ. BJPಯೇ ಬೇಕಾಗಿಲ್ಲ ನನ್ನನ್ನು ಧ್ವನಿ ರೈಸ್ ಮಾಡೋಕ್ಕೆ, ನಾನು ಒಬ್ಬನಿದ್ರೂ ಕೂಡ ಹಿಂದುತ್ವದ ಪರವಾಗಿ RSS ಪರವಾಗಿ ಇರ್ತೀನಿ ಅಂತ ಅವರು. BJP ಅವರೇ ಸುಮ್ಮನಿದ್ದಾರೆ. ಯತ್ನಾಳ್ ಅವ್ರು ನೋಡಿ.